ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮಂಡ್ಯ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ 100 ದಿನಗಳ ಟಿಬಿ ಮುಕ್ತ ಭಾರತ ಅಭಿಯಾನ ಮತ್ತು ಪಾಂಡವಪುರ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ವತಿಯಿಂದ ರಾಷ್ಟ್ರೀಯ ಶ್ರವಣದೋಷ ನಿಯಂತ್ರಣ ಹಾಗೂ ನಿವಾರಣಾ ಕಾರ್ಯಕ್ರಮದ ವಿಶ್ವ ಶ್ರವಣ ದಿನಾಚರಣೆ ಕಾರ್ಯಕ್ರಮ ತಾಲೂಕು ಕಚೇರಿಯ ಆವರಣದಲ್ಲಿ ನೆರವೇರಿತು. ಕಾರ್ಯಕ್ರಮವನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ರವರು ಟೇಪ್ ಕತ್ತರಿಸಿ ಪೋಸ್ಟರ್ ಬಿಡುಗಡೆಗೊಳಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಎಸಿ ಶ್ರೀನಿವಾಸ್, ತಹಸೀಲ್ದಾರ್ ಬಸವರಡ್ಡೆಪ್ಪ ರೋಣಾದ, ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಸಿಎ ಅರವಿಂದ್, ಪುರಸಭೆ ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್, ಪುಟ್ಟಸ್ವಾಮಿ ಸೇರಿದಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ತೂಕ ಕಮ್ಮಿ ಆಗುವಂಥದ್ದು, ಆದರೆ ಯಾವುದೇ ರೋಗ ಲಕ್ಷಣಗಳಿದ್ದಲ್ಲಿ ಅಥವಾ ಏನೂ ಇಲ್ಲದೆ ಒಂದೊಂದ್ಸಲಿ ಏಸಿಂಪ್ಟಮ್ಯಾಟಿಕ್ ಕೇಸಸ್ ಅಂತ ಹೇಳ್ತೀವಿ. ಅಂದರೆ ಆ ಥರ ಏನು ರೋಗ ಲಕ್ಷಣಗಳಿರಲ್ಲ, ಆದರೆ ಎಕ್ಸ್ರೇ ತೆಗೆದಾಗ ಲಂಗ್ಸಲ್ಲಿ ನಮ್ಮದು ಏನಿದೆ ಕ್ಯಾವಿಟಿ ಎಲ್ಲ ಇರುತ್ತೆ. ಸೊ ಆ ಕೇಸ್ ಮಿಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಎಕ್ಸ್ರೇನ ಸರಬರಾಜು ಮಾಡಿದೆ. ಈ ಎಕ್ಸ್ರೇ ಹಳ್ಳಿಗೆ ಅಂದರೆ ನಮ್ಮ ಪಾಂಡವಪುರದಲ್ಲಿ 39 ಹಳ್ಳಿಲಿ ಐರಿಸ್ ಹಳ್ಳಿ ಅಂತ ಗುರುತಿಸಲಾಗಿದೆ. ಸೊ ಅಲ್ಲಿ ಎಕ್ಸ್ರೇಗಳು ಹೋಗುತ್ತೆ. ಆ ದಿನ ಅಲ್ಲಿ ಆ PHC ಮೆಡಿಕಲ್ ಆಫೀಸರ್ ಇರ್ತಾರೆ, ಮತ್ತೆ ಆಶಾ ಕಾರ್ಯಕರ್ತೆ, ನಮ್ಮ PHCO, ನಮ್ಮ ಟಿಬಿ ಟೀಮ್ ಅವರೆಲ್ಲ ಇದ್ದು ಅಲ್ಲಿ ಶುಗರ್ ಪರೀಕ್ಷೆ, BP ಪರೀಕ್ಷೆ ಜೊತೆಗೆ ಎಕ್ಸ್ರೇ ತೆಗೆಯುವಂಥ ಕಾರ್ಯಕ್ರಮ ನಡೆಯುತ್ತೆ. ಇದನ್ನ ನಾವು ಶಿಬಿರ್ ಅಂತ ಹೇಳ್ತೀವಿ. ಸೊ ಈ ಎಕ್ಸ್ರೇ ಏನಾದರೂ ಟಿಬಿ ಇದೆ ಅಂತ ಬಂದರೆ ಅವ್ರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡುವಂಥ ಮೊದಲಿಗೆ ದಾನವಿ, ಸ್ವಲ್ಪ ಹಿಂದೆ ಬನ್ನಿ ಯಜಮಾನ್ರೆ, ಸ್ವಲ್ಪ ಹಿಂದೆ ಪುಟಿ ಯಜಮಾನ್ರೆ, ಚೂರು ಹಿಂದೆ ಹೋಗಿ ಹಂಗೆ ಇಟ್ಕೊಳ್ಳಿ. ಎರಡನೇವರು ರಶ್ಮಿಕ್, ಐಶ್ವರ್ಯ, 4 ಅಮೃತ, ಅಮೃತ ಜಿಲ್ಲಾ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಆಫೀಸರ್, ಜಿಲ್ಲಾ ಅಸಾಂಕ್ರಾಮಿಕ ರೋಗಗಳ ಅಧಿಕಾರಿ. ಈ ದಿನ ಅಂಬೇಡ್ಕರ್ ಜಯಂತಿಯನ್ನು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಅದೇ ಸಮಯದಲ್ಲಿ ನಾವು ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮದಲ್ಲಿ NPPCD ಅಂತ ಹೇಳ್ತೀವಿ, ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಕಂಟ್ರೋಲ್ ಆಫ್ ಹೆಪ್ಟೈಟಿಸ್ ಪ್ರೋಗ್ರಾಮ್. ಆ ಕಾರ್ಯಕ್ರಮದಲ್ಲಿ ಕಿವುಡುತನ ಇರುವಂಥ ಜನಗಳಿಗೆ, ಮಕ್ಕಳು ಮತ್ತು ವೃದ್ಧರಿಗೆ ಹಿಯರಿಂಗ್ ಏಡ್ಸನ್ನು ಕೊಡುವಂಥ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ತೊಂದರೆಗಳು ಕಿವುಡುತನ ಸಾಮಾನ್ಯವಾಗಿ ಜನರಲ್ಲಿ ಒಂದು 5ರಿಂದ 6% ಮತ್ತು ಮಕ್ಕಳು ಹುಟ್ಟಿದಾಗಿಂದ 2 ವರ್ಷದ ಮಕ್ಕಳಲ್ಲೂ ಕೂಡ ಒಂದು 5ರಿಂದ 6% ಮಕ್ಕಳಲ್ಲಿ ಆಗಿಬರ್ತದೆ. ನಾವು ಈ ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ಕೂಡ ತಪಾಸಣೆ ಒಳಪಡಿಸಬೇಕು. ಎಲ್ಲರೂ ಆ ಮಕ್ಕಳಲ್ಲಿ ಯಾವುದಾದ್ರೂ ಹಿಯರಿಂಗ್ ಅಂದರೆ ಕಿವುಡುತನದ ಸಂಬಂಧ ತೊಂದರೆಗಳು ಕಾಣಿಸಿದ್ರೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಬ್ಬರು ಕಾರ್ಯಾಲಯದಿಸ್ಟ್ ಇದ್ದಾರೆ ಮತ್ತು ಒಂದು ಟೀಮ್ ಇದೆ. ಅವರು ಅದನ್ನು ಪರೀಕ್ಷೆ ಮಾಡಿ ಆ ಮಗುವಿಗೆ ಒಂದು ಹಿಯರಿಂಗ್ ಏಡ್ಸ್ ಅಂತ ಹೇಳ್ತೀವಿ ಅಥವಾ ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಹೇಳ್ತೀವಿ. ಕಾಕ್ಲಿಯರ್ ಇಂಪ್ಲಾಂಟ್ ಅಂದರೆ ನಾವು 2 ವರ್ಷದ ಒಳಗಡೆ ಮಗುವಿಗೆ ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಮಾಡ್ತೀವಿ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ 27 ಮಕ್ಕಳಿಗೆ ಕಾಕ್ಲಿಯರ್ ಇಂಪ್ಲಾಂಟ್ನ ಮಾಡ್ತೀವಿ. ಅದರ ಒಂದು ಕಾಸ್ಟ್ ಕೂಡ ಒಂದು 15-20 ಲಕ್ಷ ಆಗುತ್ತೆ. ಅದರ ನಂತರ 2 ವರ್ಷದ ನಂತರ 40 ವರ್ಷ ನಾವು ಕಿವುಡುತನ ಕಂಡು ಅವರಿಗೆ ಹಿಯರಿಂಗ್ ಏಡ್ಸ್ ಅಂತ
ಆಂಪ್ಲಿಫೈಯರ್ ಅಂತ ಹೇಳ್ತೀವಿ, ಏನು ಶಬ್ದನ ಹೆಚ್ಚು ಮಾಡುವಂಥ ಉಪಕರಣಗಳನ್ನು ನಾವು ಕೊಡ್ತೀವಿ. ಅದು ಕೂಡ ಒಂದು ನಮಗೆ ಸರ್ಕಾರದಿಂದ ಬಂದಿರುವಂಥದ್ದು ಒಂದು 20,000 ಆಗುವಂಥ ಇನ್ವೆಸ್ಟ್ಮೆಂಟ್. ಅದು ಮಕ್ಕಳಲ್ಲಿ LKGಗೂ ಕೊಡ್ತೀವಿ, ನಂತರ ಇವರಿಗೆ ನಾವು 1 KV ಮಾಡ್ಕೊಳ್ತೀವಿ. ಯಾಕೆ ನಾವು 1 KV ಕೆಲಸದಲ್ಲಿ ಅವರ ಕೆಲಸಗಳನ್ನು ಮಾಡ್ಕೊಳ್ತೀವಿ. ಈಗಾಗಲೇ ನಾವು ಇಲ್ಲಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಮೊನ್ನೆ ಉಸ್ತುವಾರಿ ಸಚಿವರಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ರಾಜಮಂಡ್ಲದಲ್ಲಿ ಅದು ಕೂಡ ನಾವು ಒಂದು 15 ಜನಕ್ಕೆ ಅದೇ ರೀತಿ ಮದ್ದೂರು ಮತ್ತು ಮಂಡ್ಯದಲ್ಲೂ ಕೂಡ ವಿತರಣೆ ಕಾರ್ಯಕ್ರಮ. ಇದು 4ನೇ ಕಾರ್ಯಕ್ರಮ ಮಾನವತ್ವದ ನಮ್ಮ ಈ ಕಾರ್ಯಕ್ರಮ ಕೂಡ ಎಲ್ಲ ಸಾರ್ವಜನಿಕರು ನೋಡಿದ್ದಾರೆ. ಅದೇ ರೀತಿ ಜನಗಳಲ್ಲಿ ಪ್ರತಿ ತಾಲೂಕು ನಿಗದಿತ ದಿನಗಳಲ್ಲಿ ಬರ್ತಾ ಇದೆ. ಸಾಮಾನ್ಯವಾಗಿ ಮಂಗಳವಾರ ಬುಧವಾರ ಹಾಕಿದ್ವಿ. ಆ ತಾಲೂಕಿಗೆ ನಾವು ಪೇಪರಲ್ಲಿ ಮಾಡ್ತೀವಿ. ಆ ತಾಲೂಕಿಗೆ ಹೋಗಿ ನಿವೃತ್ತನ ಇರುವಂಥವ್ರು ಪರಿಶೀಲನೆ ಮಾಡ್ತೀವಿ. ನಿಮ್ಮ ಹೆಸರು? ಅದ್ರ ಜೊತೆಗೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಇದ್ದಾಗ ಬ್ಲೈಂಡ್ನೆಸ್ ಕಂಟ್ರೋಲ್ ಪ್ರೋಗ್ರಾಮ್ ಕೂಡ ಬರುತ್ತೆ, ದೃಷ್ಟಿದೋಷ ನಿವಾರಣಾ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ಜಿಲ್ಲೆಯಲ್ಲಿ ಕಳೆದ 2 ವರ್ಷದ ಹಿಂದೆ ಆಶಾ ಕಿರಣ ಅಂತ ಅಂದ್ಬಿಟ್ಟು ಮನೆಗೆ ಹೋಗಿ ಎಲ್ಲರಿಗೂ ಟೆಸ್ಟ್ ಮಾಡಿ ಕನ್ನಡಕಗಳನ್ನು ಕೊಡುವಂಥ ಕಾರ್ಯಕ್ರಮ ಮಾಡಿದ್ವಿ. ಅದರಲ್ಲಿ ದೃಷ್ಟಿದೋಷ ಇರುವಂಥವ್ರಿಗೆ, ದೃಷ್ಟಿದೋಷ ಕಣ್ಣಿನ ಕೂಡ ಇರುವಂಥವ್ರಿಗೆ ಶಸ್ತ್ರಚಿಕಿತ್ಸೆ ಕೂಡ ಮಾಡಿಸಿದ್ವಿ. ಈಗಾಗಲೇ ಜಿಲ್ಲೆಯಾದ್ಯಂತ ನಾವು 1,00,000 ಜನಕ್ಕೆ ಐಡೆಂಟಿಫೈ ಮಾಡಿದ್ವಿ. ಅದರಲ್ಲಿ ಒಂದು 70,000 ಜನಕ್ಕೆ ಆಗಲೇ ಕನ್ನಡಕಗಳನ್ನು ಕೊಟ್ಟಿದ್ದೀವಿ. ಇವತ್ತು ಕೂಡ ಒಂದು 10 ಜನಕ್ಕೆ ಸಾಂಕೇತಿಕವಾಗಿ ಕೊಟ್ಟಿದ್ದೀವಿ. ಈಗ ಏನು ನಮ್ಮ ಮನೆಗೆ ಹೋಗೋ ಚೆಕ್ ಮಾಡುವಂಥ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುತ್ತೆ. ಇನ್ನು ಮುಂದೆ ಒಂದು ವಾರ ಅಥವಾ 10 ದಿವಸ ಆಶಾ ಕಾರ್ಯಕರ್ತರು ನಮ್ಮ ಆರೋಗ್ಯ ಇಲಾಖೆ PSC ಮನೆಗಳಿಗೆ ಟೆಸ್ಟ್ ಮಾಡಿ ಅಲ್ಲಿ ತೊಂದರೆ ಇರುವಂಥದ್ದನ್ನು ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ಕಳಿಸುವಂಥದ್ದು, ಅಲ್ಲಿಂದ CSCಗಳಿಗೆ ಕಳಿಸುವಂಥದ್ದು ಮಾಡ್ತಾಯಿದ್ದಾರೆ. ಅದೇ ರೀತಿ ಈಗ ನಮ್ಮ ಜಿಲ್ಲೆಯಲ್ಲಿ 6 ತಾಲೂಕು ಆಸ್ಪತ್ರೆ, 1 ಜಿಲ್ಲಾ ಆಸ್ಪತ್ರೆ, 10 ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಆಶಾ ಕಿರಣ ದೃಷ್ಟಿ ಕೇಂದ್ರ ಅಂತ ನಾವು ಪ್ರಾರಂಭ ಮಾಡಿದ್ವಿ. ಆ ದೃಷ್ಟಿ ಕೇಂದ್ರದಲ್ಲಿ ಕಣ್ಣಿನ ತಪಾಸಣೆ ಮಾಡುವಂಥ ರಿಫ್ರಾಕ್ಷನ್ ಚೆಕ್ ಮಾಡುವಂಥವರು ಪ್ರತಿ ದಿವಸ ಅಲ್ಲಿಗೆ ಹಾಕಿದ್ದೀವಿ. ರಜಾ ದಿನಗಳನ್ನು ಹೊರತುಪಡಿಸಿ ಪ್ರತಿ ದಿವಸ ಇರ್ತಾರೆ. ಅಲ್ಲಿ ತೊಂದರೆ ಕಂಡು ಬಂದಂಥವ್ರಿಗೆ, ದೃಷ್ಟಿದೋಷ ಕಂಡು ಬಂದವರಿಗೆ ಅದೇ ರೀತಿ ಅದೇ ದಿವಸ ಕನ್ನಡಕಗಳನ್ನು ವಿತರಣೆ ಮಾಡುವಂಥ ಉಚಿತವಾಗಿ ವಿತರಣೆ ಮಾಡುವಂಥ ಕಾರ್ಯಕ್ರಮ ಇದೆ. ಅದನ್ನು ಕೂಡ ಎಲ್ಲ ಸಾರ್ವಜನಿಕರು ಆ ಒಂದು ಸೆಂಟರ್ಗಳಲ್ಲಿ ಚಿರುಪಳ್ಳಿ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಭೇಟಿ ನೀಡಿ ನಮ್ಮ ಕಣ್ಣಿನ ಪರೀಕ್ಷೆ ಮಾಡಿಸಿ ತೊಂದರೆಗಳಿರುವಂಥ ಹಳ್ಳಿಗಳಲ್ಲಿ ಎಕ್ಸ್ರೇ ಮಾಡುವಂಥದ್ದು. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ 360 ಹಳ್ಳಿಗಳಲ್ಲಿ ಎಲ್ಲ ತಾಲೂಕುವಾರು ಎಕ್ಸ್ರೇ ಮಾಡ್ತಾ ಇದ್ದೀವಿ. ಯಾರ್ಯಾರಿಗೆ ರೋಗ ಲಕ್ಷಣಗಳಿರುತ್ತೆ, ಜ್ವರ ಬರುವಂಥದ್ದು, ಒಂದು ವಾರಕ್ಕಿಂತ ಕೆಮ್ಮು ಇರುವಂಥದ್ದು, ರಾತ್ರಿ ಹೊತ್ತು ಬೆವರೋದು, ಹೊಟ್ಟೆ ಶ್ವಾಸ ಇರೋದು, ತುಂಬ ಕಮ್ಮಿ ಆಗುವಂಥದ್ದು, ಈ ಥರದ ರೋಗ ಲಕ್ಷಣಗಳಿರೋನ್ನ ಕ್ಯಾಂಪ್ಗೆ ಬರೋಕ್ಕೆ ಹೇಳ್ತೀವಿ. ಇದು ಕ್ಯಾಂಪ್ ಅಂದರೆ ಶಿಬಿರ ಮೂಲಕ ಈ ಕಾರ್ಯಕ್ರಮ ಮಾಡ್ತಾ ಇದೆ. ನಾವು ಮುಂಚಿತವಾಗಲೇ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿಕೊಂಡು ಯಾವ ಹಳ್ಳಿಗೆ ಬರ್ತಾ ಇದ್ದೀವಿ ಅಂತ ಹೇಳಿರ್ತೀವಿ. ಆ ಹಳ್ಳಿಲಿರೋ ಆಶಾ ಕಾರ್ಯಕರ್ತರು ಇರ್ಬೋದು, ಮತ್ತು ನಮ್ಮ CHO ಇರ್ಬೋದು, ಮೆಡಿಕಲ್ ಆಫೀಸರು ಎಲ್ಲರೂ ಒಟ್ಟುಗೂಡಿ ಅವತ್ತು TB ಕಾರ್ಯಕ್ರಮ ಎಕ್ಸ್ರೇ ತೆಗೆಯೋದಲ್ಲದೆ BP ಮತ್ತು ಶುಗರ್ನು ನೋಡುವಂಥದ್ದು, ಇದೆಲ್ಲ ಮಾಡಿ ಜನಗಳನ್ನ ಸೇರಿಸಿ ಈ ಎಕ್ಸ್ರೇನ ಮಾಡ್ತಾಯಿದ್ವಿ. ಆ ಎಕ್ಸ್ರೇಲಿ ಏನಾದರೂ TB ಇದೆ ಅಂತ ಗೊತ್ತಾದರೆ ಅವ್ರಿಗೆ ಉಚಿತವಾಗಿ ಚಿಕಿತ್ಸೆನೂ ಕೊಡಲಾಗ್ತದೆ. ಸೊ ನಮ್ಮ ಬಂಡೀಪುರ ತಾಲೂಕಲ್ಲಿ ಒಂದು 39 ಹಳ್ಳಿಗಳಲ್ಲಿ ನಾವು ಎಕ್ಸ್ರೇ ಮಾಡುವಂಥ ಕಾರ್ಯಕ್ರಮ ಇದೆ. ಇದು ಮುಖ್ಯ ಗುರಿಗಳೇನೆಂದರೆ ನಮ್ಮ 100 ದಿನಗಳ TB ಮುಕ್ತ ಭಾರತ ಅಭಿಯಾನಕ್ಕೆ ಮೊದಲನೇದು ಹೊಸ ಕೇಸ್ ಬರದೇ ಇರುವಂತೆ ನೋಡ್ಕೊಳ್ಳುವಂಥದ್ದು, ಮತ್ತು ಈಗ ಆಲ್ರೆಡಿ ಕೇಸ್ ಏನಿದೆ ಅದನ್ನು ನಾವು ಪತ್ತೆ ಹಚ್ಚುವಂಥದ್ದು, ಮತ್ತು TBಯಿಂದ ಡೆತ್ ಆಗದೇ ಇರುವಂತೆ ನೋಡ್ಕೊಳ್ಳುವಂಥದ್ದು. ಈ 3 ಗುರಿಗಳು ಈ ಕಾರ್ಯಕ್ರಮ. ನಡೆಯುವಂಥ ಕಾರ್ಯಕ್ರಮದ ಬಗ್ಗೆ ನಾವು ವಿವರ ಕೊಟ್ಟಿದ್ದೀವಿ. ಅದೇ ರೀತಿ ಇವತ್ತು ಒಂದು ಫ್ರೀ ಆಫ್ ಕಾಸ್ಟಲ್ಲಿ ಕಿವಿಗೆ ಕೇಳಿಸುವಂಥ ಮಕ್ಕಳಿಗೆ ತೊಂದರೆ ಆಗೋದು ಮಿಷಿನು ಕೂಡ ಕೊಟ್ಟಿದ್ದೀವಿ. ಅದೇ ನಿಟ್ಟಿನಲ್ಲಿ ಈಗಾಗಲೇ ಹಾಸನದ ಮೇಡಮ್ ಹೇಳಿದ್ರು, ಒಂದು ಪ್ರತಿ ಹಳ್ಳಿಗಳಿಗೆ ಹೋಗಿ ನಾವು ಅಲ್ಲೇ ಸ್ಪಾಟಲ್ಲೇ ಕೂಡ ಎಕ್ಸ್ರೇ ಮಾಡಿ TB ಇರುವಂತಹ ಪೇಷಂಟ್ನ ಗುರುತು ಮಾಡಿ ಅಲ್ಲೇ ಟ್ರೀಟ್ಮೆಂಟ್ ಮಾಡುವಂಥ ಕಾರ್ಯಕ್ರಮ ಕೂಡ ಸರ್ಕಾರ ಹಮ್ಮಿಕೊಂಡಿದೆ. ಆ ನಿಟ್ಟಿನಲ್ಲಿ ನಾವು ತಾಲೂಕಿನಾದ್ಯಂತ ಹಮ್ಮಿಕೊಂಡಿದ್ದೀವಿ. ಜಿಲ್ಲೆಯ ಒಂದು ನಿರ್ದೇಶನದ ಮೇರೆಗೆ ತಾಲೂಕಿನದು ಎಲ್ಲ ಶಾಸನ ಆಶ್ರಯ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ಸಹಾಯವಾಣಿ ಏನಾರು